ಹಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಾಸ್. ನಾನು ಈಗ ಈ ವಿಡಿಯೋದಲ್ಲಿ ಪ್ರೋಟೀನ್ ಲಡ್ಡು ಇಲ್ಲ ಎನರ್ಜಿ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಈ ಪ್ರೋಟೀನ್ ಲಡ್ಡನ್ನ 1 ವರ್ಷದ ಮೇಲ್ಪಟ್ಟಿರುವಂಥ ಮಕ್ಕಳಿಗೆ, ಬಾಣಂತಿಯರಿಗೆ ಇಲ್ಲ ಗರ್ಭಿಣಿಯರು ಇವ್ರು ಇಷ್ಟು ಜನನೂ ಯೂಸ್ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹೇಳ್ತೀನಿ. 7ರಿಂದ 8 ಖರ್ಜೂರನ ತೊಗೊಂಡಿದ್ದೀನಿ, 20 ಅಂಜೂರ ತೊಗೊಂಡಿದ್ದೀನಿ. ವಾಲ್ನಟ್ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ತಗೊಳ್ಳಿ, ಅದು ಕಹಿ ಇರೋದ್ರಿಂದ ನನ್ನ ಮಗಳು ಇಷ್ಟಪಡಲ್ಲ, ಸೊ ಸ್ವಲ್ಪ ತೊಗೊಂಡಿದ್ದೀನಿ. 7ರಿಂದ 8 ಉತ್ತತ್ತಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಬೌಲಷ್ಟು ಸಿಪ್ಪೆ ಸುಳ್ದು ಎತ್ತಿಟ್ಕೊಂಡು ಪೀನಟ್ಸ್ ತೊಗೊಂಡಿದ್ದೀನಿ, 1 ಬೌಲಷ್ಟು ಮಖಾನ ತೊಗೊಂಡಿದ್ದೀನಿ, 1 ಬೌಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು 1 ಬೌಲಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಇಷ್ಟನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಇದನ್ನು ನನ್ನ ಮಗಳಿಗೆ ಮಾಡ್ತಿರೋದ್ರಿಂದ ಅವಳು ಇನ್ನೂ 2 ವರ್ಷ, ಸೊ ನಾನು 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಪ್ರೆಗ್ನೆಂಟ್ ಅವರು ಇಲ್ಲ ಅಂದರೆ ಬಾಣಂತಿಯವರು ಯೂಸ್ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇದು ಕಡಲೆ ಬೀಜನ ನಾನು ಹುರಿದು ಎತ್ತಿಟ್ಟಿದ್ದೀನಿ. ಇದು ಯೂಶ್ವಲಿ ಮನೇಲಿ ಯಾವಾಗಲೂ ನಮ್ಮ ಮನೇಲಿ ಇರುತ್ತೆ, ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ತೀವಿ. ಹಾಗಾಗಿ ನೀವು ಇವಾಗ ಹೊಸ್ದಾಗಿ ಹುರಿದು ರೆಡಿ ಮಾಡ್ಕೊಳ್ಳೋದಾದರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಹುರ್ಕೊಂಡು ಕಡಲೆ ಬೀಜ ಸಿಪ್ಪೆನ ನೀಟಾಗಿ ತೆಗೆದಿಟ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು 1 ಬೌಲಷ್ಟು ತೊಗೊಂಡಿದ್ದೀನಿ. ಇವಾಗ ಅಂಜೂರ ನಾನು 20 ಅಂಜೂರ ತೊಗೊಂಡಿರೋದ್ರಿಂದ 1/4 ಬೌಲಷ್ಟು ದ್ರಾಕ್ಷಿ ತೊಗೋತಿದ್ದೀನಿ. ಈಗ ಎಲ್ಲದನ್ನು ಸಪ್ರೇಟಾಗಿ ಹುರ್ಕೊಳ್ಳೋಣ. ಕೆಲವರು ತುಪ್ಪದಲ್ಲಿ ಹುರಿತಾರೆ, ಇನ್ನು ಕೆಲವರು ಡ್ರೈ ರೋಸ್ಟ್ ಮಾಡ್ತಾರೆ. ನಿಮ್ಗೆ ಇನ್ ಕೇಸ್ ತುಪ್ಪ ಆಗಿಲ್ಲ ಅಂತ ಅಂದರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಫಸ್ಟು ಮಖಾನನ ಹುರ್ಕೊಳ್ಳೋಣ. ಮಖಾನ ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ರೆ ಸಾಕು. ನಿಮ್ಗೆ ಹುರಿಯುವಾಗ ಸಾಫ್ಟ್ ಇರೋ ಮಖಾನ ಹುರಿದಾದ್ಮೇಲೆ ಕ್ರಂಚಿ ಆಗಿ ಚೇಂಜ್ ಆಗುತ್ತೆ. ಸೊ ಆ ಕ್ರಂಚಿನೆಸ್ನ ನೋಡಿಕೊಂಡು ಆಫ್ ಮಾಡಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೂ ಹುರಿಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ಓವರ್ ಫ್ರೈ ಆದರೆ ನಿಮಗೆ ಡ್ರೈ ಫ್ರೂಟ್ಸಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಅದು ಮಕ್ಕಳು ಇಷ್ಟಪಡ್ದೇನೂ ಇರ್ಬೋದು. ನಿಮಗೆ 3ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮಖಾನ ಹುರಿದ್ರೆ ಸಾಕು, ಕ್ರಂಚಿನೆಸ್ ಬರುತ್ತೆ. ಅದನ್ನು ಹುರಿದ್ಬಿಟ್ಟು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ, ಯಾಕಂದರೆ ಅದು ಗ್ರೈಂಡ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಅದು ತಣ್ಣಗಾಗಬೇಕು. ಸೊ ಮಖಾನ ಒಂದು 3ರಿಂದ 4 ನಿಮಿಷ ಆದಮೇಲೆ ಎತ್ತಿಟ್ಕೊಳ್ಳಿ. ಈಗ ಅದೇ ಬಾಣಲಿಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಪಿಸ್ತಾನ ಹುರ್ಕೋತಿದ್ದೀನಿ. ಪಿಸ್ತಾನೂ ಅಷ್ಟೇ ಒಂದು 2 ನಿಮಿಷದಿಂದ 3 ನಿಮಿಷ ಹುರಿದ್ರೆ ಸಾಕು. ಅದು ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ, ಉರಿತಾ ಕಲರ್ ಚೇಂಜ್ ಆಗುತ್ತೆ. ಆವಾಗ ಇದನ್ನು ಪಿಸ್ತಾ ಎತ್ತಿಟ್ಕೊಳ್ಳಿ. ನಿಮಗೆ ಮಖಾನ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ನಿಮಗೆ ಮಖಾನದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಮಕ್ಕಳಿಗೆ ವಿಷಯಕ್ಕೆ ಬಂದರೆ ಮಕ್ಕಳಲ್ಲಿ ಇದು ವಿಟಮಿನ್ B6 ತುಂಬ ಜಾಸ್ತಿ ಇರೋದ್ರಿಂದ ಮಕ್ಕಳು ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಮತ್ತು ಬೋನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಇನ್ ಕೇಸ್ ಮಖಾನನ 6 ತಿಂಗಳು ಮಕ್ಕಳಿಗೆ 6 ತಿಂಗಳಿಂದನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಯು ಸ್ಟಾರ್ಟ್ ವಿತ್ 1 ಫುಲ್ ಸ್ಪೂನ್ ಆಫ್ ಮಖಾನ. 1 ಫುಲ್ ಸ್ಪೂನ್ನ 3 to 4 ಡೇಸ್ ಒಳಗಡೆ ಕೊಡೋ ಥರ ಯೂಸ್ ಮಾಡಿ. ಮತ್ತು ಪ್ರೆಗ್ನೆಂಟ್ ಅವ್ರಿಗೆ ಬಂದರೆ ಮಖಾನದಲ್ಲಿ ಫೋಲೇಟ್ ಇರೋದ್ರಿಂದ ಅದು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಮಖಾನನ ಯೂಸ್ ಮಾಡಿ, ಹಾರ್ಟ್ನ ಹೆಲ್ದಿಯಾಗಿಡುತ್ತೆ. ಪಿಸ್ತಾದಲ್ಲಿ ನಿಮಗೆ ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ಡೈಜೆಷನ್ ಸಿಸ್ಟಮ್ಗಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಗುಡ್ ಸೋರ್ಸ್ ಆಫ್ ಐರನ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಮತ್ತು ಪಿಸ್ತಾ ನಿಮಗೆ ಹೆಲ್ದಿ ಫ್ಯಾಟ್ಸ್ ಮತ್ತು ಫೈಬರ್ಸ್, ಜಿಂಕ್ ಎಲ್ಲದೂ ಇರೋದ್ರಿಂದ ನೀವು ಪಿಸ್ತಾನ ಹಾಗೆ ಕೂಡ ತಿನ್ಬೋದು. ಇನ್ ಕೇಸ್ ಏನಾದರೂ ಡೈರೆಕ್ಟಾಗಿ ತಿನ್ನೋದಿದ್ರೆ ಒಂದು 5ರಿಂದ 6 ಗಂಟೆ ತಿನ್ನೋಕ್ಕೂ ಮುಂಚೆನೇ ನೆನೆಸಿಟ್ಟಿದ್ರೆ ಒಳ್ಳೆಯದು ಮಕ್ಕಳಿಗೆ ಕೊಡೋದ್ರಿಂದ. ಸೊ ಮಕ್ಕಳಿಗೆ ಕೆಲವೊಂದು ಸಲ ಪಿಸ್ತಾ ಡೈಜೆಸ್ಟ್ ಆಗದೇನೂ ಇರ್ಬೋದು. ಸೊ ಮಕ್ಕಳಿಗೆ ಡೈರೆಕ್ಟಾಗಿ ತಿನ್ನೋಕ್ಕೊಡೋದಿದ್ರೆ ಒಂದು 5ರಿಂದ 6 ಗಂಟೆ ಮುಂಚೆನೇ ನೆನೆಸಿಟ್ಬಿಟ್ಟು ಕೊಡ್ಬೋದು. ಈವ್ನಿಂಗ್ ಟೈಮು ಕೊಟ್ಟರೆ ತುಂಬ ಒಳ್ಳೆಯದು ಪಿಸ್ತಾನ. ಸೊ ಪಿಸ್ತಾನೂ ಅಷ್ಟೇ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೀವೇ ನೋಡ್ಬೋದು ಅಲ್ಲಿ ಚೇಂಜ್ ಆಗಿರೋದು ಕಾಣಿಸ್ತಿದೆ. ಸೊ ಇಷ್ಟು ಹುರಿದ್ರೆ ಸಾಕು. ಇಷ್ಟಾದಮೇಲೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ, ಅದು ತಣ್ಣಗಾಗಕ್ಕೆ ಬಿಟ್ಬಿಡಿ. ಈಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊತಿದ್ದೀನಿ. ನಾನಿದು ತುಪ್ಪ ಯೂಸ್ ಮಾಡ್ತಿರೋದು ಮನೆ ತುಪ್ಪನೇ ಯೂಸ್ ಮಾಡ್ತಿದ್ದೀನಿ, ನಂದಿನಿ ತುಪ್ಪ ಯೂಸ್ ಮಾಡ್ತಿಲ್ಲ. ಈ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಫ್ರೈ ಆಗೋಕ್ಕೆ ಆಲ್ಮೋಸ್ಟ್ ಸೇಮ್ ಟೈಮ್ ತೊಗೊಳೋದ್ರಿಂದ ಎರಡನ್ನೂ ಒಟ್ಟಿಗೆ ಹುರ್ಕೋತಿದ್ದೀನಿ. ನಿಮಗೆ ಸಪ್ರೇಟ್ ಬೇಕಂದರೆ ಸಪ್ರೇಟಾಗಿ ಹುರ್ಕೊಳ್ಳಿ. ನಿಮಗೆ ಬಾದಾಮಿಯಲ್ಲಿ
ಬ್ರೈನ್ ಫಂಕ್ಷನ್ನ ಬೂಸ್ಟ್ ಮಾಡುತ್ತೆ. ಸೊ ಅದು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮಕ್ಕಳ ವಿಷಯಕ್ಕೆ ಬಂದರೆ ಬಾದಾಮಿನ ಕೊಡೋದ್ರಿಂದ ಮಕ್ಕಳು ಮೂಳೆ ಮತ್ತು ಹಲ್ಲು ಎರಡನ್ನೂ ಸ್ಟ್ರೆಂತ್ ಮಾಡುತ್ತೆ. ಮಕ್ಕಳದು ಇಮ್ಯುನಿಟಿ ಸಿಸ್ಟಮ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಚೆನ್ನಾಗಿರೋದ್ರಿಂದ ನೀವು ಪ್ರೆಗ್ನೆಂಟ್ಸ್ ಅವ್ರು ತೊಗೊಳ್ಳಿ, ನಿಮ್ಮ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕ್ಯಾಶ್ಯೂಸ್ ವಿಷಯಕ್ಕೆ ಬಂದರೆ ತುಂಬ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದು ನಟ್ಸ್ ಐಟಮ್ಸ್ನ ತೊಗೊಳ್ಳಿ ಅಂತ. ಸೊ ಕ್ಯಾಶ್ಯೂಸ್ ಆರ್ ಲೋಡೆಡ್ ವಿತ್ ಮಿನರಲ್ಸ್. ಸೊ ನಮಗೆ ಮೆಗ್ನೀಷಿಯಮ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಇದೆಲ್ಲದನ್ನು ನಮಗೆ ಕ್ಯಾಶ್ಯೂಸಲ್ಲಿ ಸಿಗುತ್ತೆ. ಸೊ ಇದೆಲ್ಲದನ್ನು ನಮಗೆ ಇಮ್ಯುನಿಟಿಗೆ ಹೆಲ್ಪ್ ಆಗೋದ್ರಿಂದ ಮಕ್ಕಳಿಗೆ ಇಲ್ಲ ಪ್ರೆಗ್ನೆನ್ಸಿ ಜರ್ನಿಲಿರೋರಿಗೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗೋದ್ರಿಂದ ಎಲ್ಲದರಿಂದನೂ ಒಳ್ಳೆಯದಾಗುತ್ತೆ. ಸೊ ಕ್ಯಾಶ್ಯೂಸ್ ಮತ್ತು ಆಲ್ಮಂಡನ್ನು ಅಷ್ಟೇ ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಕ್ಯಾಶ್ಯೂಸ್ನ ಉರಿವಾಗಲೇ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಸೊ ಆ ಲೆವೆಲಿಗೆ ಬಂದಮೇಲೆ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ಸೇಮ್ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ತೊಗೊಂಡಿರೋ ಎಲ್ಲ ಸೀಡ್ಸ್ನೂ ಹುರ್ಕೊಳ್ಳಿ. ನಿಮಗಿದು ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ರೂ ಬೇಗ ಸಿಯೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಹುರಿದ್ರೆ ಸಾಕು. ಮತ್ತು ನಿಮಗೆ ಆದಷ್ಟು ಲೋ ಫ್ಲೇಮಲ್ಲಿ ಉರಿಯುವಾಗ ಅದು ನೀಟಾಗಿ ಹುರಿದಾದ್ಮೇಲೆ ಚಿಯಾ ಸೀಡ್ಸ್ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ನ ನೋಡಿಕೊಂಡು ಇದಿಷ್ಟನ್ನು ಎತ್ತಿಟ್ಕೊಳ್ಳಿ. ಇದನ್ನು ನಿಮಗೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳುವಾಗ ನೀವು ಇಷ್ಟೊತ್ತು ಹುರ್ಕೊಂಡಿದ್ದೀರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಪೇಸ್ಟ್ ಮಾಡುವಾಗ ಅದು ನಿಮಗೆ ಇಷ್ಟೊತ್ತು ಏನು ಫ್ರೈ ಮಾಡಿದ್ರಲ್ಲ ಅದು ಪೌಡರ್ ಫಾರ್ಮಲ್ಲಿ ಬರುತ್ತೆ. ಇದು ಸ್ವಲ್ಪ ಪೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಪ್ರೇಟಾಗಿ ಎತ್ತಿಟ್ಕೊಂಡಿರಿ. ಇದನ್ನು ಕೂಡ ತಣ್ಣಗಾಗೋಕ್ಕೆ ಬಿಟ್ಟಿರಿ. ಇದನ್ನು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇನ್ನು ನಿಮಗೆ ಈ ಸೀಡ್ಸ್ದು ಬೆನಿಫಿಟ್ಸ್ ಅಂತ ಬಂದರೆ ಚಿಯಾ ಸೀಡ್ಸಲ್ಲಿ ನಿಮಗೆ ಫೈಬರ್ ತುಂಬಾ ಇರುತ್ತೆ. ಫ್ಲ್ಯಾಕ್ಸಿ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಇದೆರಡರಲ್ಲೂ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಫ್ಲ್ಯಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಫೈಬರ್ ಜಾಸ್ತಿ ಇರುತ್ತೆ. ಸನ್ಫ್ಲವರ್ ಸೀಡ್ಸ್ನು ನೀವು ಹಾಗೆ ಕೊಡ್ಬೋದು ಮಕ್ಕಳಿಗೆ ಇಫ್ ಇನ್ ಕೇಸ್ ಅವ್ರು ಇಷ್ಟಪಟ್ಟರೆ. ನಿಮಗೆ ಸನ್ಫ್ಲವರ್ ಸೀಡ್ಸಲ್ಲಿ ಈಗ ಪ್ರೆಗ್ನೆಂಟ್ ಇರೋರು ಇದನ್ನು ಯೂಸ್ ಮಾಡಿದರೆ ಮಸಲ್ ಕ್ರಾಂಪ್ಸ್ನ ಪ್ರಿವೆಂಟ್ ಮಾಡುತ್ತೆ. ಮತ್ತು ವಿಟಮಿನ್ ಇ ಇರೋದ್ರಿಂದ ಥೈರಾಯ್ಡ್ಗೆ ಅದು ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಹಾರ್ಟ್ನ ಹೆಲ್ದಿಯಾಗಿಡುತ್ತೆ. ಸೊ ನೀವು ಈ ಸೀಡ್ಸ್ನ ಈಗ ಚಿಯಾ ಸೀಡ್ಸ್ ಆದರೆ ನಿಮ್ಮ ಮಕ್ಕಳಿಗಾಗಲಿ ಇಲ್ಲ ದೊಡ್ಡವ್ರು ಯೂಸ್ ಮಾಡೋದಿದ್ರೆ ನೀವು ಇದನ್ನು ಮಜ್ಜಿಗೆ ಜೊತೆ ಇಲ್ಲ ನೈಟ್ ಸೋಕ್ ಮಾಡಿ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ವಾಟರ್ ಜೊತೆ ಈ ಥರ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಳುವಾಗ ಇಲ್ಲ ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳುವಾಗ ಅದ್ರ ಮೇಲೆ ನೀಟಾಗಿ ಗಾರ್ನಿಷ್ ಮಾಡ್ಕೋಬೋದು. ಸೊ ಇದನ್ನು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಪ್ಯಾನ್ಗೆ ಎತ್ತಿಟ್ಕೊಳ್ಳಿ. ಈಗ ಅದೆತ್ತಿಟ್ಕೊಂಡಾದಮೇಲೆ ನಾನು ದ್ರಾಕ್ಷಿ ಮತ್ತು ಖರ್ಜೂರ, ಉತ್ತತ್ತಿ ಇದಿಷ್ಟನ್ನು ಒಟ್ಟಿಗೆ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಕೆಲವರು ತುಪ್ಪದಲ್ಲಿ ಹುರ್ಕೊಳ್ಳಲ್ಲ, ಹಾಗೇ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೋತಾರೆ. ಇದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದೆಲ್ಲದನ್ನು ಸ್ವಲ್ಪ ಒಣಗಿರುತ್ತಲ್ವ, ಸೊ ಅದು ಸ್ವಲ್ಪ ಸಾಫ್ಟ್ನೆಸ್ ಬರೋ ತನಕ ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ನಿಮಗೆ ಉರಿತಾ ಗೊತ್ತಾಗುತ್ತೆ. ಸೊ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನಿಮಗೆ ಇವಾಗ ಇದಾದರೆ ಡೇಟ್ಸ್ ಆದರೆ 1 ವರ್ಷದ ಮಕ್ಕಳಿಗೆಗಿಂತ ಕೆಳಗಿನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಯಾಕಂದರೆ ಇದು ಫೈಬರ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ ಹೌದು, ಬಟ್ ಡೇಟ್ಸ್ ಈಸ್ ಹೈ ಇನ್ ಶುಗರ್ ಆಗಿರೋದ್ರಿಂದ 1 ಇಯರ್ಗೂ ಅಂಡರ್ 1 ಇಯರ್ ಏಜ್ ಮಕ್ಕಳಿಗೆ ಅಷ್ಟು ರೆಕಮೆಂಡ್ ಮಾಡಲ್ಲ. ಸೊ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಅದು ಬಿಟ್ಟು ಇದೆಲ್ಲ ಆದಮೇಲೆ ವಾಲ್ನಟ್. ಸೊ ವಾಲ್ನಟ್ಟೂ ಅಷ್ಟೇ, ಇದರಲ್ಲಿ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಇರುತ್ತೆ. ಸೊ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಮಕ್ಕಳಲ್ಲಿ ಆದರೆ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ತುಂಬ ಇರೋದ್ರಿಂದ ನಿಮಗೆ ಓವರಾಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಮತ್ತು ಹಾರ್ಟ್ ಡಿಸೀಸ್ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಬಟ್ ಇದು ಸ್ವಲ್ಪ ಅಲರ್ಜಿಕ್ ನಟ್ ಆಗಿರೋದ್ರಿಂದ 1 ವರ್ಷದ ಕೆಳಗಡೆ ಮಕ್ಕಳಿಗೆ ಕೊಡೋದಿದ್ರೆ ಮೊದಲು ಅದನ್ನು 1-2 ದಿನ ಕೊಟ್ಟು ಅಲರ್ಜಿ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಅದಾದಮೇಲೆ ಕೊಡಿ. ನೀವು ಇದನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ತೊಗೋಬೋದು. ನನ್ನ ಮಗಳು ಇದನ್ನು ಸ್ವಲ್ಪ ಕಹಿ ಆಗಿರೋದ್ರಿಂದ ಇಷ್ಟಪಡಲ್ಲ ಅಂತ ನಾನು ಕಮ್ಮಿ ಹಾಕ್ತಿದ್ದೀನಿ ಅಷ್ಟೇ. ಸೊ ವಾಲ್ನಟ್ಟನ್ನು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಮೇಲೆ ಅಂಜೂರನು ನೀಟಾಗಿ ಸಾಫ್ಟ್ನೆಸ್ ಬರೋ ತನಕ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಅಂಜೂರ ತಿನ್ನೋದ್ರಿಂದ ಈ ಕಾನ್ಸ್ಟಿಪೇಷನ್ ಯಾರಿಗಾದರೂ ಇದ್ದರೆ ಅದು ಡೈಜೆಷನ್ನ ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಬೊವೆಲ್ ಮೂಮೆಂಟ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಇದು ಅದಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ಸ್, ಐರನ್, ಕ್ಯಾಲ್ಶಿಯಮ್ ಇರೋದ್ರಿಂದ ನಮಗೆ
ನಮ್ಮ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ. ಸೊ ಇದನ್ನು ಒಂದು 2-3 ನಿಮಿಷ ಸಾಫ್ಟ್ನೆಸ್ ಬರೋ ತನಕನೂ ಹುರ್ಕೊಂಡು ಇದನ್ನು ಎತ್ತಿಟ್ಕೊಳ್ಳಿ. ಸೊ ನಾನಿವಾಗ ಇದರಲ್ಲಿ ಡ್ರೈ ಪೌಡರ್ ಆಗೋ ಅಂಥದ್ದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ನೋಡ್ಬೋದು, ಮಖಾನ, ಪೀನಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ ಇದಿಷ್ಟೂ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗೇ ದ್ರಾಕ್ಷಿ, ಖರ್ಜೂರ, ಅಂಜೂರ, ಉತ್ತತ್ತಿ ಇದನ್ನೆಲ್ಲದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಸೀಡ್ಸ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ನಾನು ಪೌಡರ್ ಮಾಡ್ಕೊಳ್ಳುವಾಗ ಡ್ರೈ ಪೌಡರ್ ಏನಾಗುತ್ತಲ್ವ ಅದನ್ನು ಮುಂಚೆ ಪೌಡರ್ ಮಾಡಿಕೊಂಡು ಅದಾದಮೇಲೆ ಪೇಸ್ಟ್ ಕನ್ಸಿಸ್ಟೆನ್ಸಿ ಯಾವ್ದು ಸಿಗುತ್ತೆ ಅದನ್ನೇ ಸಪ್ರೇಟಾಗಿ ಪೌಡರ್ ಮಾಡ್ಕೊತಿದ್ದೀನಿ. ಇದನ್ನು ಯಾಕಂದರೆ ನಾನು ಇದನ್ನು ಕೆಲವರು ಲಡ್ಡು ಥರನೂ ಮಾಡ್ಕೋಬೋದು. ಬಟ್ ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ನಿಮಗೆ ಪೌಡರ್ ಸಿಗುತ್ತಲ್ವ, ಸೊ ಆ ಪೌಡರ್ನ ನೀವು ಒಂದು ಗ್ಲಾಸ್ ಜಾರ್ಗೆ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇದನ್ನು ಫ್ರಿಡ್ಜಲ್ಲಿ ಇಡಬೇಕಂತ ಏನಿಲ್ಲ. ನಿಮಗೆ ಹಾಗೆ ಹೊರಗಡೆನೇ ನಿಮಗೆ ಮ್ಯಾಕ್ಸಿಮಮ್ 20 to 25 ಡೇಸ್ ಸ್ಟೋರ್ ಮಾಡ್ಕೋಬೋದು. ಆದಷ್ಟು ಗ್ಲಾಸ್ ಬೌಲಲ್ಲೇ, ಇನ್ ಕೇಸ್ ಮಕ್ಳಿಗೆ ಕೊಡೋದಿದ್ರೆ ಗ್ಲಾಸ್ ಬೌಲ್ನೇ ಪ್ರಿಫರ್ ಮಾಡಿ. ಇಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ ಯೂಸ್ ಮಾಡ್ತಿದ್ರೆ ನೀವು ಒಳ್ಳೆ ಗ್ರೇಡ್ ಆಫ್ ಪ್ಲಾಸ್ಟಿಕ್ನ ಯೂಸ್ ಮಾಡಿ. ಸೊ ನೀವು ಈ ಡ್ರೈ ಫ್ರೂಟ್ಸ್ ಪೌಡರ್ನ ಮಕ್ಕಳಿಗೆ ಅನ್ನ ಕೊಡುವಾಗ ಅನ್ನದ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಇಲ್ಲ ದೋಸೆ ಆಗಲಿ ಚಪಾತಿ ಆಗಲಿ ಅದ್ರ ಜೊತೆ ಕೊಡ್ಬೋದು. ಸೊ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಮ ಮಕ್ಕಳು ಇಷ್ಟಪಟ್ಟರೆ ನೀವು ಈಗ ಹಾಲ್ಗೂ ಹಾಕಿ ಕೊಡ್ಬೋದು. ಹಾಲಿಗೆ ಇದು ಸ್ವೀಟ್ನೆಸ್ ಕೊಡುತ್ತೆ. ನಾನು ಇದು ಯಾವಾಗ್ಲೂ ಜಾಗ್ರಿ ಅದೆಲ್ಲ ಯಾವುದೂ ಯೂಸ್ ಮಾಡಿಲ್ಲ. ಬಟ್ ಇದನ್ನು ಹಾಲಿಗೆ ಮಿಕ್ಸ್ ಮಾಡೋದಿದ್ರೆ ಇನ್ನೂ ಸ್ವಲ್ಪ ನೀಟಾಗಿ ರುಬ್ಕೊಂಡು ಅದನ್ನು ಒಂದು ಸಲ ಸೀವ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಾಲಿಗೆ ಕೊಡೋದಿದ್ರೆ. ಇಲ್ಲ ಊಟಕ್ಕೆ ಮಿಕ್ಸ್ ಮಾಡಿ ಕೊಡೋದಿದ್ರೆ ಇಷ್ಟಿದ್ರೆ ಸಾಕು, ಇಷ್ಟಿದ್ರೇ ಸರಿ ಹೋಗುತ್ತೆ. ಸೊ ಇದನ್ನು ಒಂದಕ್ಕೆ ಎತ್ತಿಟ್ಕೊಂಡು ಇವಾಗ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ಅಂಥದ್ದು ಯಾವ್ದ್ಯಾವ್ದಿದೆ ಅದೆಲ್ಲದನ್ನು ನೀಟಾಗಿ ರುಬ್ಕೊಳ್ಳೋಣ. ಸೊ ಇದನ್ನೆಲ್ಲದನ್ನು ರುಬ್ಕೊಂಡ್ರೆ ಈ ಥರ ಪೇಸ್ಟ್ ಸಿಗುತ್ತೆ ನಮಗೆ. ಸೊ ಆ ಪೌಡರ್ ಫಾರ್ಮ್ ಮತ್ತು ಪೇಸ್ಟ್ ಫಾರ್ಮಲ್ಲಿರೋದು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಿಮ್ಗೆ ಇನ್ ಕೇಸ್ ಅದು ಲಡ್ಡು ನೀಟಾಗಿ ಬರ್ತಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹಾಗೆ ಏನಾದರೂ ಬಂದರೆ ಓಕೆ. ಯಾಕಂದರೆ ನಾನು ಖರ್ಜೂರನ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ, ಪೌಡರ್ ನಂದು ಜಾಸ್ತಿ ಆಗಿರೋದ್ರಿಂದ ನಾನು ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ಈಗ ದೊಡ್ಡವ್ರಿಗಾದರೆ ಖರ್ಜೂರನ ಮತ್ತು ಉತ್ತತ್ತಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮಕ್ಕಳಿಗಾದರೆ ಖರ್ಜೂರನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಸ್ವೀಟ್ನೆಸ್ ಸಾಕಾಗುತ್ತೆ ಮಕ್ಕಳಿಗೆ ಅಷ್ಟನ್ನೇ. ಸೊ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಲಡ್ಡುಗಳನ್ನ ಈ ಥರ ಮಾಡ್ಕೊಂಡು ಬರ್ಬೋದು. ಸೊ ನೀವೇ ನೋಡ್ಬೋದು, ಆಲ್ಮೋಸ್ಟ್ ನಮಗೆ ಇಷ್ಟು ಲಡ್ಡು ಸಿಕ್ಕಿದೆ. ಇದನ್ನು ನೀವು ರೆಫ್ರಿಜರೇಟ್ ಮಾಡೋದಿದ್ರೆ ನಿಮ್ಗೊಂದು 20-25 ದಿನ ಫ್ರಿಡ್ಜಲ್ಲಿ ಇಡ್ಬೋದು. ಇಟ್ಕೊಂಡು ನಿಮಗೆ ಡೈಲಿ ಒಂದು ತಿಂದರೆ ಸಾಕು, ನಿಮಗೆ ತುಂಬಾ ಎನರ್ಜಿ ಕೊಡುತ್ತೆ ಇದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಟಾಡ್ಲರ್ಸ್ದು ಆ್ಯಕ್ಟಿವಿಟಿ ಆಗಿರ್ಬೋದು, ಅವ್ರನ್ನ ಮೊಬೈಲಿಂದ ಬಿಟ್ಟು ಹೆಂಗೆ ಅವ್ರನ್ನ ಎಂಗೇಜ್ ಮಾಡೋದು ಆಗಿರ್ಬೋದು, ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವಾಚ್ ಅಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.